ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ನನ್ನ ನೋಡ್ರೋ ಚೆನ್ನಾಗಿ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ತುಂಬ ಸಿಂಪಲ್ ಗುರು. ನಾನು ಹಾಸನಕ್ಕೆ DL ಮಾಡ್ಸೋಕ್ಕೆ ಬಂದಿದೆ ಅಂತ ಹೇಳಬೇಕು. RTO ಆಫೀಸ್ ಎಲ್ಲಿದೆಪ್ಪ ಅಂತಾರೆ ಡೈರಿ ಸರ್ಕಲ್ ಬಿಟ್ಟು ಸ್ವಲ್ಪ ಲೆಫ್ಟಿಗೆ ಬತ್ತು ಅಂತಾರಲ್ಲ, ಸಾರಿ ರೈಟಿಗೆ ಬತ್ತು ಅಂತ ಅದರಲ್ಲಿ ಇದೆ ಅಂತ ಹೇಳಬೇಕು. ಒಂದು 20 ರೂಪಾಯಿ ಕೊಟ್ಟರೆ ಆಟೋದಲ್ಲಿ ತಂದು ಬೆಟ್ಟ ಹೋಗ್ತಾರೆ, ನಡ್ಕೊಂಬರ್ಕಾಗ ಸ್ವಲ್ಪ ಬಿಸಿಲಿರುತ್ತೆ. ನಾನು ಹೊತ್ತಂತೆ ಒಂದು ಸ್ವಲ್ಪ 9 ಗಂಟೆಗೆ ಬೇಗ ಬಂದಾಗ ಕಾರಣದಾಗೆ ಅಜ್ಜಿಗೆ ಒಂದು ಚಿತ್ರಾನ್ನ ಆರ್ಡ್ರ್ ಕೊಟ್ಟೆ. ಅಂದರೆ RTO ಆಫೀಸ್ ಮುಂದೆ ನಂದು ಒಂದು ಅಂಗಡಿ, ನಂದಂತಲ್ಲ ಒಂದು ಅಂಗಡಿ ಇದೆ, ಹೋಟ್ಲಿದೆ, ಅಲ್ಲಿ ನಮಗೆ ತಿಂಡಿ ಊಟ ಎಲ್ಲ ಸಿಗುತ್ತೆ ಅಂತ ಹೇಳಬೇಕು. ಟೀ ತಿಂಡಿ ಊಟ ಎಲ್ಲ ಸಿಗುತ್ತೆ ಅಂತ ಹೇಳಬೇಕು. ನಾನು ಬೇಗ ಬಂದ ಕಾರಣದಾಗೆ ತಿಂಡಿ ಎಲ್ಲ ತಿಂದು ಅಜ್ಜಿ ಚಿತ್ರಾನ್ನ ಆರ್ಡ್ರ್ ಕೊಟ್ಟು ಕಾಯ್ತಿದ್ದೆ ಅಂತ ಹೇಳಬೇಕು. ನಾನು ಬಂದಾಗ ಯಾರು ಕೂಡ ಒಂದು ನಾಯಿ ಕೂಡ ಐತೆ ಅಂತ ಹೇಳಬೇಕು. ಅಂತ ಅಜ್ಜಿ ಚಿತ್ರಾನ್ನ ತಿಂದು ವಾಟಸ್ತಿ ವಿಡಿಯೋ ಮಾಡೋಕ್ಕಾಗುತ್ತಾಗೋರು ಚಿತ್ರಾನ್ನ ತಿನ್ಬೇಕಾದ್ರೆ ಪಟಪಟನೆ ತಿಂದು ಪಟಪಟನೆ ಮುಗಿಸಿ ಎದ್ದೆ ಆಚೆಗೆ ಬಂದೆ ಅಂತ ಹೇಳಬೇಕು. ಫೋನ್ಪೇ ನಂಬ್ಕೊಂಡು ಯಾರು ಕೂಡ ಹೋಗಬೇಡಿ ಗುರು. ಸಲಿ ಓಪನ್ ಆಗೋದಿಲ್ಲ, ಬಡ್ಡಿ ಮಗಂದು ಆ್ಯಪು, ಅದಕ್ಕೆ ಗೂಗಲ್ ಪೇ ಮಾಡಿದೆ ಗುರು. ಫೋನ್ಪೇ ಯಾರು ಇಟ್ಕೊಂಡ್ರೆ ಇನ್ನು ಲೇಟ್ ಮಾಡಾಕಿ ಗೂಗಲ್ ಪೇ ಇಟ್ಕೊಳ್ಳಿ ಗುರು. ಆಚೆಗೆ ಬಂದೆ ಇರಿಸೆಯಿಂದ ಒಬ್ಬ ನಮ್ಮ ಹುಡುಗನೂ ಕೂಡ ಬಂದರು ಅಂತ ಹೇಳಬೇಕು, ಒಂದು ಹುಡುಗಿನೂ ಕೂಡ ಬಂತು ಅಂತ ಹೇಳಬೇಕು. 3 ಜನ ಒಟ್ಟಾಗಿ ಇರಿಸೇವೆಯಿಂದ ಅಂತಂದರೆ ನಾವು ಎಲ್ಲರಿಗೆ ಅಪ್ಲೈ ಮಾಡಿದ್ವಿ ಇರಿಸೇವೆಯಿಂದ ಅಂತ ಹೇಳಬೇಕು. ಅಂತ ಗೊತ್ತಿರೋ ಒಬ್ಬ ವ್ಯಕ್ತಿಯಿಂದ ಬಂದು ನಾವು ಎಲ್ಲರಿಗೆ ಅಪ್ಲೈ ಮಾಡಿದ್ವು ಅಂತ ಹೇಳಬೇಕು. ಆ ಕಾರಣದಾಗಿ ನಾವು ಬೈಕು ಕಾರು ಎಲ್ಲ ಅವರೇ ಕೊಟ್ಟರು ಅಂತ ಹೇಳಬೇಕು. ಅಂತಂದರೆ ಒಂದು 5,000 ಕೊಟ್ಟು ಅಂತ ಹೇಳಬೇಕು. ಎಲ್ಲರೂ ಅಪ್ಲೈ DL ಎಲ್ಲ ಪೂರ 5,000 ರೂಪಾಯಿ ಆಯಿತು, ಖರ್ಚಾಯಿತು ಅಂತ ಹೇಳಬೇಕು. 5,200 ರೂಪಾಯಿ ಖರ್ಚಾಯಿತು ಅಂತ ಹೇಳಬೇಕು. ಎಲ್ಲ ಕೂಡ ಅವರೇ ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಅಪ್ ಮಾಡಿ ಕೊಟ್ಟರು ಅಂತ ಹೇಳಬೇಕು. ಇಲ್ಲಾಂತ ನಾವು ಸಪ್ರೇಟ್ ಮಾಡ್ಕೊತೀವಿ ಅಂತಾರೆ ನಮಗೆ ಗೊತ್ತಾಗೋದಿಲ್ಲ ಏನೇನು ಮಾಡಬೇಕು ಅಂತ. ಆ ಕಾರಣದಾಗಿ ಎಲ್ಲರೂ ಕೂಡ ಅವರೇ ಬರ್ಕೊಟ್ಟು ದುಡ್ಡು ಕೊಟ್ಟಿರ್ತಾರೆ ಅವರು ಮೊದಲೇ. ಆ ಕಾರಣದಾಗಿ ಎಲ್ಲರೂ ಕೂಡ ಅವರೇ ಬರ್ಕೊಟ್ಟು ಸೈನ್ ಹಾಕ್ಸ್ಕೊಂಡು ಅಂತ ಹೇಳಬೇಕು. ಒಂದು ಹೆಣ್ಮಗು ಕೂಡ ಬಂದಿದೆ ಅಂತ ಹೇಳಬೇಕು. ಹೆಣ್ಮಗು ಕೂಡ ಎಲ್ಲ ಮುಗಿತು ಅಂತ ಹೇಳಬೇಕು. ಗಂಡು ಮಕ್ಕಳು ಹೆಣ್ಮಕ್ಳಿಗೆಲ್ಲ ಕೂಡ ಸೇಮ್ ರೂಲ್ಸ್, ಒಂದೇ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಬೇಕು. ನಾವು ಮತ್ತೆ ಒಂದು ಮೇನ್ ವಿಚಾರ ಏನು ತಿಳಿಬೇಕಪ್ಪ ಅಂತ, ನೀವು ಹೆಣ್ಮಕ್ಳು ವಿಚಾರ ತಲೆಗೆ ಹಿಡ್ಕೊಂಡು ಅಂತ ಹೇಳಬೇಕು. ನೀವು DL ಏನು ಮಾಡ್ಸಕ್ಕೆ ಬಂದಿರುತ್ತೆ ಅಂದರೆ ಆ್ಯಕ್ಟಿವಾ ಸ್ಕೂಟಿಗೆ ಮಾಡ್ಸಕ್ಕೆ ಬಂದಿರ್ತಾರೆ, ಗೇರ್ ಗಾಡಿ DL ಮಾಡ್ಸಕ್ಕೆ ಬಂದಿರ್ತಾರೆ, ಅದ್ರ ಮೇಲೆ ಬರ್ಕೊಬೇಕಾಗುತ್ತೆ. ಅದೇನು ತಪ್ಪಾಯಿತು ಅಂದರೆ ಮತ್ತೆ ಫಾರಮ್ನ ತಗೋಬೇಕಾಗುತ್ತೆ. ಮತ್ತು ನಾವು ಸೈನ್ ಹಾಕಿಸ್ಕೊಂಡಿದ್ದೆ 7 ನಂಬರ್ಗೆ ಬಂದು ಸೈನ್ ಹಾಕಿಸ್ಬೇಕಾಗುತ್ತೆ. ಏನು ನನ್ನ ವಯಸ್ಸು ಕೇಳ್ತಾರೆ ಅಂದರೆ ಬೇಜಾರಾಗಲ್ವಾ? ಈಗ ಸ್ವಲ್ಪ ಓನ್ ವಯಸ್ಸು ಸ್ವಲ್ಪ ಕೇಳಿ ಅಂತ ಸಂಪೂರ್ಣ ಮಾಹಿತಿ ಮುಂದೆ ಓದಿಸೋಣ. ಫೈನಾನ್ಸು ಬೆಂಗಳೂರು ಹೋದಾಗ ಸೇರ್ಕೊಂಡಿದ್ದೆ ಸರ್, ಫೈನಾನ್ಸ್ಗೆ ಬೆಂಗಳೂರಿಗೆ ಹೋಗತಕ್ಕ ಸೇರ್ಕೊಂಡೆ ಫೈನಾನ್ಸಲ್ಲಿ. ನಮ್ಮ ಇದು ಅಲ್ಲೇ RK ಚೌಟ್ರಿ ಹಿಂಭಾಗ ಚೈತನ್ಯ ಅಂತ. ಒಂದು 12 ಕೊಡೋರು ಅಷ್ಟೇ, 14 ಎಲ್ಲ PF ಕಟ್ ಮಾಡ್ಕೊಂಡು 12 ಬರೋದು. PUC ಮೇಲೆ SLC ಮೇಲೆ 2 ಮೇಲೆ ತಾತಾರೆ, ಡಿಗ್ರಿ ಮೇಲೆ ತಾತಾರೆ. ಏನ ನಾನಿಂದೇನೋ ಕೆಲಸ ಇಲ್ದಂಗೆ ಕೂತಿದ್ದೀನಿ. ಎಲ್ಲೋ ಕೆಲಸ ಅದೇ ಸುತ್ತಬೇಕಲ್ಲ ಅಷ್ಟೇ. ಏನು ಸುತ್ತಬೇಕು? ಫೈನಾನ್ಸ್ ಅಂದ್ರೆ ಇನ್ನೇನು ಅಮೌಂಟ್ ಇಸ್ಕೊಂಬರೋದು. ಗಾಡಿ ಗಾಡಿ ಒಂದು ನಮ್ಮದು, ಪೆಟ್ರೋಲ್ ಚಾರ್ಜ್ ಅವ್ರದ್ದು. ನಾನು ಈಗ ನಾವು ರಜಾ ಕೊಡಿ ಅಂತ DL ಮಾಡ್ಸೋಗ್ಬೇಕು ಅಂತ ಶುಕ್ರವಾರ ಕೇಳಿದೆ. ಶುಕ್ರವಾರ ಕೇಳಿದೆ, ಇಲ್ಲ ಸೋಮವಾರ ಹೋಗಂದ್ರು. ಇವತ್ತು ಕೇಳಿದ್ರೆ ಮಂಗಳವಾರ ಹೋಗಂದ್ರು. ಮತ್ತು ನೀವು ಕಾರ್ಡ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಕಾರ್ಡ ಮತ್ತು ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕಾರ್ಡು ಸ್ಕ್ಯಾನ್ ಆಗ್ತಾ ಇರುತ್ತೆ, ಎಲ್ಲೋ ಆದರೂ ಸ್ಕ್ಯಾನ್ ಆಗ್ತಾ ಇರುತ್ತೆ. ಕಾರ್ಡ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು ಮತ್ತು ನಮ್ಮ ದೋಸ್ತರು ಕಾರ್ಡ್ನ ಮಿಸ್ ಮಾಡ್ಕೊಂಬಿಟ್ಟಿದ್ದು ಅಂತ ಅಂದರೆ ಉಲ್ಟಾ ಪಲ್ಟಾ ಆಗಿತ್ತು. ಆ ಥರ ಮತ್ತೆ ಹೋಗಿ ನಾವು ನಮ್ಮದು ಕಾರ್ಡ್ ಇದು ಯಾರು ಕಾರ್ಡ್ ನೋಡಿ ಅಂತ ಚೇಂಜ್ ಮಾಡಿಸ್ಕೊಂಡು ಇಬ್ಬರು ಕೂಡ ಆ ಥರ ಟೆಸ್ಟ್ರಿಗೆ ಹೋದಂತ ಹೇಳಬೇಕು. ಮತ್ತು ಬೈಕ್ಗೆ ಹೋಗಬೇಕು, ಕಾರ್ಗೆ ಹೋಗಬೇಕು ಅಂತ ಯಾವುದು ರೂಲ್ಸ್ ಅಪ್ಲೈ ಆಗೋದು. ನೀವು ಬೈಕಾರ ಮಾಡ್ಕೊಳ್ಳಿ, ಕಾರಾರ ಮಾಡ್ಕೊಳ್ಳಿ, ಯಾವುದು ಫ್ರೀ ಇರುತ್ತೆ ಅದನ್ನ ಹೋಗಿ ನೀವು ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಅಂತ ನಾವು ಕೂಡ ಬಂದು ಇಲ್ಲೊಂದು ಪೋಸ್ಟ್ ಹತ್ರ ಸಿಗ್ನೇಚರ್ ಹಾಕಿಸ್ಕೋಬೇಕು. ಅವರು ಕೂಡ ಬಂದು ನಾವು ಶೂ ಬಿಚ್ಚಾಕಿ ಹೇಳ್ತಾರೆ, ಚಪ್ಪಲಿ ಗಿಪ್ಪಲಿ ಬಿಚ್ಚಿ ಹೊಳಿಕೋಬೇಕು. ಯಾಕಂತ ಅಂದರೆ ನಾವು ಬೆಲ್ಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನೋಡಿ ಅವರು ಸಿಗ್ನೇಚರ್ ಹಾಕೊಳ್ತಾರೆ. ನಾವು ಮತ್ತೆ ಒಂದು ಹೆಣ್ಮಗು ನೋಡಿ ಇಲ್ಲೇ ನಿಂತಿದೆ ಅಂತ ಹೇಳಬೇಕು. ಆ ಹುಡುಗಿ ಮುಖ ತೋರಿಸೋದು. ಯಾಕಂತಂದರೆ ಹೆಣ್ಮಕ್ಳು ಅವಳೇ ತೋರಿಸ್ಬೇಡ ಅಂತ ಅಂದು ಅದಕ್ಕೆ ತೋರಿಸಿ ಅದು ಕೂಡ ಕದ್ದು ಮುಚ್ಚಿ ಅಂತ ತೋರಿಸಿದ್ದೀನಿ. ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಬೈಕ್ ಟೆಸ್ಟಿಂಗ್ ಬರೋದಕ್ಕೆ ಇದೆ ಅಂತ ಹೇಳಬೇಕು. ಇದು ನಮ್ಮ ಹೆಣ್ಮಗು ಸ್ವಲ್ಪ ತಪ್ಪಾಗ್ಬಿಟ್ಟಿತ್ತು. ಅವಳು ಆ್ಯಕ್ಟಿವ್ ಆಗಿ ಟೆಸ್ಟ್ ಡ್ರೈವಿಂಗ್ ಅಂತ ಬರ್ಸ್ಬಿಟ್ಟು ಮಿಸ್ ಆಗೋರು ಅಪ್ಪ ಎಡವಟ್ಟಿಂದಾಗಿ. ಆದರೆ ಹುಡುಗಿ ಗೇರ್ ಗಾಡಿಗೆ ಅಂತ ಬಂದು ಅಂತ ಹೇಳಬೇಕು. ಗೇರ್ ಗಾಡಿ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಲೇಟ್ ಆಯಿತು ಅಂತ ಹೇಳಬೇಕು. ಅಂತ ನಾನು ಅಣ್ಣ ಪಾಸ್ ಆಗಿ ನೋಡ್ತಾ ಇರ್ಬೋದು ಸಿಗ್ನೇಚರ್ ಬೆಳೆಸ್ಕೊಂಡು ಕಾರ್ ಡ್ರೈವಿಂಗ್ಗೆ ಹೋದೆ ಗುರು. ಕಾರ್ ಡ್ರೈವಿಂಗಲ್ಲಿ ಅಣ್ತಮ್ಮ ಫುಲ್ಲು ಜೋಶ್. ನನಗಂತ ಕಂಫರ್ಟಬಲ್ ಆಗಲಿಲ್ಲ. ಯಾಕಂತಾರೆ ನಾನು ಇರೋದೇ 6 ಅಡಿ, ಅದೆಲ್ಲ ಗುರು ಕಂಫರ್ಟಬಲ್ ಆಗುತ್ತೆ. ಈಗ ಮೊದಲೇ ಸ್ಟೇರಿಂಗ್ ಹೊಡೆಯೋದು ಕಾಲಿಗೆ, ಅದು ಕೂಡ ಶೂ ಬಿಚ್ಚಿ ಹೊಡೆಯಂತ ಹೊಡೆದು. ಯಾಕಂತಾರೆ ಇಟ್ಟೆ ತಪ್ಪ ಇರ್ತಾ ಗುರು, ಕ್ಲಚ್ ಯಾರು ಗೋಡು ಹೊಡಿತಾರೆ ಹೊಡೆದು. ನಾನು ಕೂಡ ಮುಗಿಸೋತ್ತಿಗೆ ಬೆವರು ಇಳಿತೈತೆ ಗುರು, ಹಣೆಯಿಂದ ಬೆವರು ಇಳಿತಿತ್ತು ಸಿಕ್ಕಾಪಟ್ಟೆ. ನಂಗಂತ ಆಯ್ತಲ್ಲ ಮುಗಿಸ್ತೀನಿ ನಮ್ಮ ಮಚ್ಚ ಮತ್ತು ನಮ್ಮ ಹುಡುಗಿ, ಅಂದರೆ ನಮ್ಮ ಹುಡುಗಿಯಲ್ಲಿ ನಮ್ಮ ಬಜ್ಜಂತ ಹುಡುಗಿ ಅಲ್ಲೇ ಕಾಯ್ತಿದ್ದಾರೆ. ಇಬ್ಬರು ಕೂಡ ನಾನು ಓಡಿಸ್ತಾರೆ ಅವರೇ ಅಂತ ಹೇಳಬೇಕು. ಓಡಿಸಿ ಇಬ್ಬರು ಕೂಡ ಅಂತ ನಾನು ಓಡಿಸಿದಂತಾರೆ. ಒಂದು ಹೆಣ್ಮಗು ಅಂದರೆ ನಮ್ಮ ಹೆಣ್ಮಗು ಕಾಯ್ತು ಅಂತ ಹೇಳಬೇಕು. ಅವಳು ಓಡಿಸಿಲ್ಲ ಅಂತ ಹೇಳಬೇಕು. ಅವಳದು ಕೂಡ ಪಾಸ್ ಆಯಿತು. ನಂದು ಕೂಡ ಕಾರ್ ಓಡಿಸಿದಂತಾರೆ. ಬೆವರು ಇಳಿದೋಯ್ತು ಗುರು, ಬೆವರು ಒರೆಸ್ಕೊಂಡು ಹಣೆಯಿಂದ
ಪಾಸ್ ಆಯ್ತೀನೋ ಫೇಲ್ ಆಯ್ತೀನೋ ಅಂತ ಒಳಗೆ ಹೋದೆ. ಅವನು ಕೂಡ ನಮ್ಮ ಕಾರ್ಡ್ ಕೊಟ್ಟಿರ್ತೀವಲ್ಲ ಗುರು, ಆ ಕಾರ್ಡ್ನ ಕಳೆಯೋಕೆ ಹೋಗಬೇಡಿ. ಅಲ್ಲೂ ಸ್ವಲ್ಪ ಕಾರ್ಡ್ ಟೆಸ್ಟ್ ಇಂಟರ್ವ್ಯೂವಿಂದ ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂತ ನಾವು ಎಲ್ಲರೂ ಕೂಡ ಸಿಗ್ನೇಚರ್ ಆಗಿ ಕೊಟ್ಟಿದ್ದಾರೆ ಪಾಸ್ ಅಣ್ಣ ಅಂತ. ಹೋದೆ, ಕೊಟ್ಟೆ ಕಾರ್ಡ. ಅವರು ಕೂಡ ಕಂಪ್ಯೂಟರ್ ನೋಡಿದ್ರೆ ಯಾವ ರೀತಿ ಕಾರ್ಡ್ ಹೊಡೆದೇನೆ, ಯಾವ ರೀತಿ ಸ್ಕ್ಯಾನ್ ಮಾಡಿದೆ, ಯಾವ ಥರ ಪಕ್ಕ ಮಾಡೋದೇನು ಅಂತ ನೋಡಿದ್ರು. ಪಾಸ್, ಹೋಗಪ್ಪ ಇನ್ನು 20 ಡಿ ಎಲ್ ಬರುತ್ತೆ ಅಂತ ಅಂದ. ನಂಗಂತೂ ತುಂಬ ಖುಷಿ ಗುರು. ಪ್ರಥಮ ಬಾರಿ ಕಾರ್ ಡ್ರೈವಿಂಗ್ ಬರ್ದಲ್ಲೇ ಅಣ್ತಮ್ಮ 200 ರೂಪಾಯಿ ಸ್ಟ್ಯಾಂಡ್ ಯಾರು ಹಿಂದೆ ಕೂದಿರ್ತಲ್ಲ ಗುರು, ಅವರೇ ಅಲ್ಲೇ ಹಾಕೋದು. ಅದರಲ್ಲೇ ಟೆನ್ಷನ್ ಇರಕ್ಕ, ಹಿಂದೆ ಯಾರು ಕೂತಿರ್ತಾರೆ ಎಲ್ಲ ಹೇಳ್ಸ್ಕೊಂಡು ಅವರೇ ಕೂಡ ಟೆಸ್ಟು ಇಷ್ಟೆಲ್ಲ ಮಾಡ್ಕೊಂಡು. ಅಂದರೆ ನಮ್ಮದು ಮೇನ್ ಏನಪ್ಪ ಅಂತಾರೆ, ಕ್ಲಚ್ಚು ಬ್ರೇಕು ಎಕ್ಸ್ಲೇಟ್ರಿ ಮೂರೇ ನಮ್ಮದು ಮ್ಯಾಟ್ರ್ ಅಂತ ಹೇಳ್ಬೇಕು. ಎಲ್ಲ ಸ್ಟೇರಿಂಗ್ ಅವ್ರು ತಿಳ್ಸ್ಕೊತಾರೆ ಅಂತ ಹೇಳ್ಬೇಕು. ಅವ್ರಿಗೆ ಒಂದು 200 ರೂಪಾಯಿ ಸ್ಟ್ಯಾಂಡ್ ಬಂದೆ ಅಂತ ಹೇಳ್ಬೇಕು. ಇನ್ನು 200 ರೂಪಾಯಿ ಲಂಚ ಒಳಗೆ ಸೆಣಿಬೇಕಾಗುತ್ತೆ. ಕಾರು ತೊಗೊಳ್ತಾರಲ್ಲ, ಆ ಡೀಸೆಲ್ ಖರ್ಚು, ಆ ಖರ್ಚು ಈ ಖರ್ಚು ಅಂತ ಬೈಕ್ ಕಾರ್ದು ಅದನ್ನು ಕೊಡಬೇಕಾಗುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ಫೀಸ್ ಎಲ್ಲ ನಾವು ಎಕ್ಸ್ಟ್ರಾ 500 ರೂಪಾಯಿ ಕೊಡ್ತಲ್ಲ ಗುರು, ಅವರೆಲ್ಲ ನೋಡ್ಕೊತ ಅಂತ ಹೇಳ್ಬೇಕು. ಇಲ್ಲಾಂತ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತಾರೆ, ಲೇಟಾಗಿ ಹೋಗುತ್ತೆ. ಆ ಕಾರಣದಿಂದಾಗಿ ನೀವು ಯಾರನ್ನ ತಿಳ್ಕೊಂಡು ಹೋದ್ರೆ ತುಂಬ ಒಳ್ಳೆದು ಅಂತ ಹೇಳ್ಬೇಕು. ಹೆಣ್ಮಗಳು ಕೂಡ ಆಯಿತು, ಹೆಣ್ಮಗಳು ಕೂಡ ಇಳ್ದು ಬಂದಿದೆ. ಅವಳು ಕೂಡ ಬೆವರು ಗುರು ಆಗಲಿಲ್ಲ ಅಂತ ಅಂದು ಇಳ್ದು ಬತ್ತಾಳೆ ಅಂತ ಹೇಳ್ಬೇಕು. ನಮ್ಮ ಹುಡುಗ ಮಾತ್ರ ಅವಳು ಬಿಟ್ಟು ಅಳ್ಳಾಡಿಲ್ಲ ಗುರು. ನಾನು ನಮ್ಮ ಫೋನ್ ಬಿಟ್ಟು ಅಳ್ಳಾಡಿಲ್ಲ ಗುರು. ಈ ವಿಡಿಯೋ ನಿಮಗೆ ಮಾಹಿತಿ ಆಗಿತ್ತು ಅಂತಂದರೆ ಈ ವಿಡಿಯೋ ಒಂದು ಲೈಕ್ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೇನಾರು ಮಾಹಿತಿ ಬೇಕು ಅಂತಾರೆ ಸಹ ಕಮೆಂಟ್ ಮಾಡಿ ಗುರು, ನಾನು ಕೂಡ ತಿಳಿಸ್ತೀನಿ. ಅದ್ರ ಬಗ್ಗೆನೂ ಕೂಡ ಒಳ್ಳೆ ಕಂಟೆಂಟ್ ಇತ್ತು ಅಂತಾರೆ. ಸಬ್ಸ್ಕ್ರೈಬ್ ಆಗಿ ಗುರು. ಟಾಟಾ, ಬೈ ಬಾಯ್.